ನಿಮ್ಮ ಸೀನ್ ನಮ್ಗೇನಾದ್ರು ಬಂತು ಅಂತಂದ್ರೆ ನಾವು ಸರ್ ನಮ್ಗೆ ಅಪ್ಪ ಅಮ್ಮಂಗ್ ಒಂದೇ ಮಗಳು ದಯವಿಟ್ಟು ಈ ತರ ಮಾಡ್ಬೇಡಿ ಅಂತ ಹೇಳ್ತಾ ಇದ್ವಿ. ಬಟ್ ನಿಮ್ಗೆ ಹಿಂಗ್ ಹೇಳಕ್ ಆಗಲ್ಲ, ಅಕ್ಕ ಬೇರೆ ಇದ್ದಾರೆ. ಟೀಚಿಂಗ್ ಮದ್ವೆ ಆಗಿದ್ದೀನಿ ಸರ್. ನಾನು ಅದೇ ನೀರು ಸುಮ್ಮನೆ ಸರ್. ರೇಗಿಸ್ತಿದ್ದೆ. ನಾನು ನೀರಿಗೆ ಬೀಳೋದಿತ್ತಲ್ವ, ನಾನು ನೀರಿಗೆ ಬೀಳಲ್ಲ ನಂಗೆ ಭಯ ಅಂತ ಹೇಳ್ತಿದ್ದಾಗ, ಇಲ್ಲ ನೀವೇ ಬೀಳಬೇಕು, ರೋಪ್ ಎಲ್ಲ ಹಾಕ್ತೀವಿ, ನೀವೇ ಬೀಳಬೇಕು ಅಂತೆಲ್ಲ ರೇಗಿಸ್ತಾ ಇದ್ರು. ಅದಕ್ಕೆ ನಾನು ಅಂದೆ, ನೋಡಿ ಜೀವನದಲ್ಲಿ ನಂಗೆ ತುಂಬ ಆಸೆ ಕನಸುಗಳಿದೆ, ಇವಾಗ ತಾನೇ ಮದುವೆ ಆಗಿದ್ದೀನಿ, ಇನ್ನೂ ನನಗೆ ಏನೇನೋ ಮಾಡಬೇಕು ಅಂತ ಇದೆ ಲೈಫಲ್ಲಿ. ನೀವು ಈಗಲೇ ನನಗೆ ಗೊಟ ಕನ್ಸ್ಬಿಟ್ಟು ನಿಜವಾಗ್ಲೂ ಸೀರಿಯಲಲ್ಲಿ ಗೊಟ ಕನ್ಸ್ದಲ್ಲ, ನಿಜವಾಗ್ಲೂ ಗೊಟ ಕನ್ಸ್ಬಿಡ್ಬೇಡಿ ನನ್ನ ಅಂತ. ಅದಕ್ಕೆ ಇಲ್ಲಮ್ಮ ನಾವು ಎಲ್ಲ ನೀನು ಬಿದ್ಬಿಡು ಸಾಕು, ಕೆಳಗಡೆಯಿಂದ ಹಿಡ್ಕೋತಾರೆ ಅಂತೆ. ಅಲ್ಲಿ ಮೇಲಿಂದ ಬೀಳೋದು ಯಾರು ಬೀಳ್ತಾರೆ, ನಾನು ಅಲ್ಲಿಂದ ಮೇಲಿಂದ ಕೆಳಗೆ ಬೀಳೋದ್ರೊಳಗೆ ನನಗೆ ಹಾಗೆ ದಬಕ್ಕೊಂಡ್ಬಿಟ್ರೆ ಹಾರ್ಟು ನಾನೇನು ಮಾಡಲಿ ಅಂತ. ನಾವು ಅಲ್ಲೂ ನನ್ನ ಚಿಕ್ಕ ಹುಡುಗಿ ಥರನೇ ಟ್ರೀಟ್ ಮಾಡ್ತಾರಲ್ವ, ಸೊ ಎಲ್ಲ ರೇಗಿಸ್ತಾ ಇದ್ರು. ನಿನ್ನೆ ದಬ್ಬದು ನಾವು ತಕ್ಷಣ ತಪ್ಪಂತ ದಬ್ತೀವಿ, ನಾವು ನೀರಿಗೆ ದಬ್ತೀವಿ ನಿನ್ನ ಅಂತ ಶ್ರೀಲಂಕಾದಲ್ಲಿ. ಬಟ್ ಶ್ರೀಲಂಕಾ ನೋಡೋಕ್ಕಂತೂ ಆಗಲಿಲ್ಲ, ಬರೀ ಶೂಟಿಂಗ್ ಮಾಡಿದ್ದೆ, ಒಂದು ಜಾಗ ನೋಡೋಕ್ಕಾಗಲಿಲ್ಲ. ಅದರಲ್ಲೂ ಬೇರೆ ಬೆಟ್ಟ ಹಚ್ಚಿ ಬೆಟ್ಟದ ಮೇಲೆ ಶೂಟಿಂಗ್ ಗೊತ್ತಾ, ಅಯ್ಯೋ ರಾಮ. ಇಲ್ಲೂ ಬೆಟ್ಟ ಅಲ್ಲೂ ಬೆಟ್ಟ. ದಿಶಾಂಗೆ ಒಂದು ಪ್ಲಸ್ ಪಾಯಿಂಟ್ ಆಗೋಯ್ತು, ಅವರು ಆರಾಮಾಗೆ ಶ್ರೀಲಂಕಾದಲ್ಲಿ ದ ಕೂಲೆಸ್ಟ್ ಪ್ಲೇಸಿಗೆ ಹೋದ್ರು ಅವರು, ಆಯ್ತಾ. ಫುಲ್ ಚಳಿಯಲ್ಲಿ, ಹೇಗೆ ಅಂದರೆ ಕಾಶ್ಮೀರ್, ಇವಾಗ ನಮ್ಮ ಇಂಡಿಯಾದಲ್ಲಿ ಹೇಗೆ ಕಾಶ್ಮೀರ್ ಇದೆ ಅದರ ಅನದರ್ ಪಾರ್ಟ್ ಆಫ್ ಶ್ರೀಲಂಕಾ, ಅಲ್ಲಿ ಫುಲ್ಲು ಕೋಲ್ಡ್ ಅಂತೆ. ಅಲ್ಲಿ ಚಿಲ್ಲಾಗಿ ಶೂಟ್ ಮಾಡ್ತಾರೆ. ನಾವು ಅವತ್ತು ಬೆಟ್ಟ ಹತ್ಕೊಂಡು ಹೋಗಿರೋದು, ಬೆಟ್ಟ ಹತ್ಕೊಂಡು ಅದ್ರ ಮೇಲೆ ಶೂಟಿಂಗು. ಅಲ್ಲಿ ಹೇಗೆ ಒಂದು ಗುಡಿಸ್ಲು ಥರ ಇದೆ, ಈ ಕಡೆಯಿಂದ ಓಪನಿಂಗು ಆ ಕಡೆಯಿಂದ ಓಪನಿಂಗು. ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದ್ರೆ ಹೇಗೆ ಮಾಡೋದು, ಕೊನೆಗಲ್ಲೇನೇನೋ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ ಪಾಪ ನಮ್ಮ ಚಾನಲ್ ಅವರೆಲ್ಲರೂ ಆ ಕಡೆ ಈ ಕಡೆ ಎಲ್ಲ ಕ್ಲೋಸ್ ಮಾಡಿ ಒಳಗೆ ರೆಡಿ ಆಗಿದ್ದು. ಓಕೆ, ಈ ಥರ ಸಾಹಸಗಳಲ್ಲಿ